ಈ ಸೌಂಡ್ ಕೇಳಿದಾಗ ನಾನಂತೂ ಒಮ್ಮೆ ಬಾಲ್ಯಕ್ಕೆ ಹೋಗ್ಬಿಡ್ತೀನಪ್ಪ. ಚಿಲ್ಲರೆ ಪಾಕೆಟ್ ಮನಿ ಇಟ್ಕೊಂಡು ಸೈಕಲಲ್ಲಿ ಬರ್ತಿದ್ದ ಕ್ಯಾಂಡಿ ಮಾರೋರ ಹತ್ರ ಮಿಲ್ಕ್ ಕ್ಯಾಂಡಿ, ಬೆಲ್ಲ ಕ್ಯಾಂಡಿ, ಆರೆಂಜ್ ಕ್ಯಾಂಡಿ ತಗೊಳ್ತಿದ್ದ ಕಾಲ ಅದು. ಈಗ ಹೈಜೀನ್ ಮಣ್ಣು ಮಸಿ ಅಂತ ಅದನ್ನೆಲ್ಲ ತಿನ್ನೋದೇ ಬಿಟ್ಟಿದ್ದೀನಿ. ಈ ಸಮ್ಮರಲ್ಲಿ ಎಲ್ಲರೂ ಐಸ್ ಕ್ಯಾಂಡಿ ಮಾಡಿ ರೀಲ್ಸ್ ಹಾಕ್ತಿದ್ದಾರೆ. ಅದಕ್ಕೆ ನಾನು ಬೇರೆ ರೀಲ್ಸ್ ನೋಡಿ ಅದೇ ಥರ ಮಿಲ್ಕ್ ಕ್ಯಾಂಡಿ ಮಾಡೋಣ ಅಂದ್ಕೊಂಡು ಮೊದಲು ಮೀಶೋದಿಂದ ಪಾಪ್ಸಿಕಲ್ ಮಾಲ್ಡ್ ಅನ್ನು ತರಿಸ್ಕೊಂಡೆ. ತುಂಬಾನೇ ಕ್ಯೂಟ್ ಆಗಿದೆ ಅಲ್ವಾ ಇದು? ಈಗ ಮಿಲ್ಕ್ ಕ್ಯಾಂಡಿ ಮಾಡೋಣ. ತುಂಬಾನೇ ಸಿಂಪಲ್ ಇದೆ ಮಾಡೋದು. ಇದಕ್ಕೆ ಅರ್ಧ ಲೀಟರ್ ಕುದಿಸಿ ತಣ್ಣಗಾದ ಹಾಲು, 7ರಿಂದ 8 ಸ್ಪೂನ್ ಮಿಲ್ಕ್ ಪೌಡರ್, 1/4 ಕಪ್ ಹಾಲಿನ ಕೆನೆ, ವೆನಿಲಾ ಎಸೆನ್ಸ್, ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಪೌಡರ್. ಇದನ್ನ ನಾನೇ ಮನೇಲಿ ಪ್ರಿಪೇರ್ ಮಾಡಿದ್ದು. ಕೊಕೊನಟ್ ತುರಿನ ಪ್ಯಾನಲ್ಲಿ ಚೆನ್ನಾಗಿ ಬಿಸಿ ಮಾಡಿ ಮಿಕ್ಸಿಲ್ ರುಬ್ಬಿ ತಗೊಂಡಿದ್ದೀನಿ ಅಷ್ಟೇ. ಈಗ ಮಿಕ್ಸಿ ಜಾರ್ಗೆ ಹಾಲಿನ ಪೌಡರ್, ಹಾಲಿನ ಕೆನೆ, ವೆನಿಲಾ ಎಸೆನ್ಸ್, ಹಾಲು ಹಾಕಿ ಶುಗರ್ ಹಾಕ್ಕೊಂಡಿದ್ದೀನಿ. ಶುಗರ್ ಜಾಸ್ತಿ ಬೇಕಾದ್ರೆ ನೀವು ಹಾಕ್ಕೊಳ್ಳಿ. ಮಿಲ್ಕ್ ಪೌಡರ್ ಸ್ವೀಟ್ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಹಾಕಿಲ್ಲ ನಾನು. ಈಗ ಇದನ್ನು 1-2 ಸುತ್ತು ಮಿಕ್ಸಿಲಿ ಬ್ಲೆಂಡ್ ಮಾಡಿಕೊಂಡು ಆಮೇಲೆ ಕೋಕೋನಟ್ ಪೌಡರ್ ಬೆರೆಸಿ ಮೌಲ್ಡಲ್ಲಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಫ್ರೀಸರಲ್ಲಿ ಇಡಬೇಕು. 7ರಿಂದ 8 ಗಂಟೆ ನಂತರ ಫ್ರೀಸರಿಂದ ತೆಗೆದ್ರೆ ತುಂಬಾನೇ ಟೇಸ್ಟಿಯಾದ ಮಿಲ್ಕ್ ಕ್ಯಾಂಡಿ ರೆಡಿ ಆಗುತ್ತೆ. ರುಚಿ ಅಂತೂ ಸೂಪರ್ ಇರುತ್ತೆ. ಈ ಸೆಕೆಗೆ ಹೇಳ್ ಮಾಡಿಸಿದ ಕೂಲ್ ಕ್ಯಾಂಡಿ ಇದು. ಆದ್ರೆ ಚಿಕ್ಕ ವಯಸ್ಸಲ್ಲಿ ತಿಂತ ಮಿಲ್ಕ್ ಕ್ಯಾಂಡಿ ತರ ರುಚಿ ಇಲ್ಲ ಆಯ್ತಾ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇರೆ ಇರಬೇಕು. ಅದೇ ತರ ಮಾಡೋಕ್ಕೆ ನಿಮ್ಗೇನಾದ್ರೂ ಗೊತ್ತಿದ್ರೆ ನಂಗೂ ಹೇಳ್ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ. ಬಾಯ್.